ಈಗ ವಿದ್ಯಾರ್ಥಿಗಳೇ ನೋಡ್ರಿ, ಈಗ ಸಿಂಪ್ಲಿಫಿಕೇಶನ್ ಅನುಕ್ರಮ ನಂಬರ್ 7 ಸಿಂಪ್ಲಿಫಿಕೇಶನ್ ಚಾಲು ಅದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ಸರಳೀಕರಣ ಎಲ್ಲರಿಗೂ ಬರ್ತಾವ. ಬಟ್ ಮೊದಲು ಭಾಗಾಕಾರ, ಆಮೇಲೆ ಗುಣಾಕಾರ, ಅಧಿಕ, ಉಣ, ರ, ಫ, ಯ, ದ, ಲ, ವ ಇವೆಲ್ಲರಿಗೂ ಗೊತ್ತಿರ್ತಾವ. ಆದ್ರೆ ಕೆಲವೊಂದು ಸಂದರ್ಭದೊಳಗೆ ಇಲ್ಲಿ ಗಣಿತಗಳನ್ನು ವೇಗವಾಗಿ ಬಾಯ್ಲೆ ಮಾಡೋದಿರ್ತವೆ. ಆ ಟ್ರಿಕ್ಸ್ಗಳನ್ನು ನೀವು ಕಲಿಬೇಕು. ಯಾಕಂತಂದ್ರೆ ಈಗ ನೀವು ಬಾಗಿಸ್ಕೋತ ಕೂಡಬಾರ್ದು ಕೆಲವೊಂದು ಗಣಿತಗಳನ್ನು. ಆಮೇಲೆ ಕೆಲವೊಂದು ಗಣಿತಗಳನ್ನು ತಿಳ್ಕೊಂಡು ಉತ್ತರ ಇಡೋದಿರ್ತದೆ. ಸರಳೀಕರಣ ಅಂದರೆ ಏನು? ಮೊದಲು ಕ್ರಿಯೆಗಳನ್ನು ಕ್ರಮಬದ್ಧವಾಗಿ ಬಿಡಿಸೋದೇ ಸರಳೀಕರಣ. ಕ್ರಮಬದ್ಧವಾಗಿ ಅಂದರೆ ಆಫ್, ಆಮೇಲೆ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಅಧಿಕ, ಉಣ ಇದೆಲ್ಲರಿಗೂ ಗುರುತು. ಆಮೇಲೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಿರ್ತಾನು. ನೀವು ಯಾವುದೇ ಒಂದು ಸರಳೀಕರಣ ಮಾಡುವಾಗ ಕೆಲವೊಂದು ಶಾರ್ಟ್ ಒಂದು 50 ಗಣಿತಗಳು ಸಣ್ಣ ಕೊಡ್ತಾನೆ. ಅವು ಈಗ ಆದ ಕೂಡಲೇ ಒಂದು ಚಾಪ್ಟರ್ ಹಾಕ್ತಾನೆ ನಾನು, ಆಮೇಲೆ ಮುಂದಿನ ಹೊಸವು ಹಾಕ್ತಾನೆ ಸರಳೀಕರಣದಾಗ. ಅವತ್ತನ್ನು ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ನಾ ತೋರಿಸ್ನು, ಲಕ್ಷ್ಯ ಕೊಟ್ಟು ನೀವೆಲ್ಲರೂ ಮಾಡಿರಿ. ಮಾಡೋದಾದಿಂದ ನಾ ತಿಳಿಸ್ನು, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಎಲ್ಲರಿಗೂ ಗುರುತದ ಇದು 10 ಗುಂಡ್ಲೆ 4 ಮೈನಸ್ 2. ಯಾವಾಗಲಾದ್ರೂ ಮೊದಲು ಗುಣಾಕಾರ ಕ್ರಿಯೆಯನ್ನು ಮಾಡ್ಕೊಂಡು ಬಿಡಬೇಕು. ನೋಡ್ರಿ, 40 ಮೈನಸ್ 2 ಈಜ್ವಲ್ ಟು 38. ಇದೆಲ್ಲರಿಗೂ ಬಂತು ಉತ್ತರ 38. ಉತ್ತರ ಸಂಖ್ಯೆ ಯಾವುದು? ಎ. ಆಮೇಲೆ 2 ಪ್ಲಸ್ 3 ಗುಂಡ್ಲೆ 6 ಬರೋಬ್ಬರಿ ಎಷ್ಟು? ಇದು ಗುಣಾಕಾರ. ನೋಡಿ, 2 ಬರೋಬ್ಬರಿ ಪ್ಲಸ್ 6 3 18 ಈಜ್ವಲ್ ಟು 20. ಉತ್ತರ ಸಂಖ್ಯೆ ಬಿ. ನಿಮಗೆ ಸರಳೀಕರಣಗಳು ಜರ್ ನೀವು ಕಲ್ತರಿ ಅಂತಂದ್ರೆ, ನನ್ನ ಸರಳೀಕರಣಗಳು ನೀವು ಕಲ್ತರಿ ಅಂತಂದ್ರೆ ಅನುಕ್ರಮ ನಂಬರ್ 5 SL ನಂಬರ್ 5 ಸರಳೀಕರಣಗಳು ಇದನ್ನು ಕಲ್ತಿಂದ ಮತ್ತೊಂದು ಮಾಡ್ರಿ. ಇದು ನವೋದಯಕ್ಕೆ ಬೀಳತಕ್ಕಂಥ ಗಣಿತಗಳ ಸರಳೀಕರಣ. ನೀವು ಪ್ರತಿಯೊಂದು ಪರೀಕ್ಷೆಯಲ್ಲಿ ಸೈನಿಕ್ ಸ್ಕೂಲ, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ, ಸೈನಿಕ್ ಸ್ಕೂಲ, ನವೋದಯದಾಗ ಸರಳೀಕರಣಗಳನ್ನು ಬಿರಿ ಹಾಕಿರ್ತದ. ಮತ್ತೊಂದು ನೀವು ಕಲಿಬೇಕು. ಇಲ್ಲಿ ಭಿನ್ನ ರಾಶಿಗಳು ಈಗ ಸದ್ಯ ಏನು ಬಂದದ, ಈಗ ಸರಳೀಕರಣ ಬಂದವ, ಆಮೇಲೆ ಭಿನ್ನ ರಾಶಿ ಬರ್ತಾವ. ಆ ಭಿನ್ನ ರಾಶಿ ಮುಗಿದಿಂದ ನಿಮಗೆ ಹಿಂದಿನ ಅನುಕ್ರಮ ನಂಬರ್ಗಳೆಲ್ಲ ತಿಳಿಲಿಕ್ಕೆ ಚಾಲು ಆಗ್ತಾವ. ಆ ಮುಂದಿನ ಭಿನ್ನ ರಾಶಿಗಳನ್ನ ಯಾವಾಗ ಭಿನ್ನ ರಾಶಿ ಭಾಗ ಚಾಲು ಆಗ್ತದಲ್ಲ ಇದು, ಆವಾಗ ನಿಮಗೆ ಆ ಅಭ್ಯಾಸನ ನೀವು ಏನಾದರೂ ಕಲ್ತಿರಿ ಅಂತಂದ್ರೆ ಸರಳೀಕರಣ ನೀವೇ ಪಟ್ 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 ಮಾಡ್ತೀರಿ. ಈ ಅಭ್ಯಾಸನ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ತಿಳಿತಲ್ಲ? ನೋಡಿ, ಇಲ್ಲಿ ನಾನು ನೋಡು 10 ಪ್ಲಸ್ 4 ಗುಂಡ್ಲೆ 2 ಮೈನಸ್ 5. ಈ ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡಿ ಈ ಪ್ಲಸ್ ಮತ್ತು ಮೈನಸ್ ನಡಬರ್ಕೆ ಇಡಬೇಕು. ಮನ್ಸಿ ಬಂದಂಗೆ ಇಡಬಾರ್ದು. ಇದು ಇಂಪಾರ್ಟೆಂಟ್ ಏನಪ್ಪ ಅನ್ನೋದು ನೀವು ತಿಳ್ಕೊಬೇಕು. ಈಗ 10 ಹಚ್ಚಿರಿ. ಈಗ 10 ಹಚ್ಚಿದ್ರಿ, ಪ್ಲಸ್ ಬಂತು. ಪ್ಲಸ್ ಮೈನಸ್ ನಡಬರ್ಕೆ ಎಂಟಿಡ್ರಿ, -5. ಇವೆರಡು ಪ್ಲಸ್ ಇವು. ಆಮೇಲೆ 18 ಇಡ್ರಿ, -5 ಇಡ್ರಿ. 18ರಾಗ 5 ಆದ್ರೆ 13. ಆನ್ಸರ್ ಈಕ್ವಲ್ ಟು 13. ಉತ್ತರ ಸಂಖ್ಯೆ ಬಿ. ಇವೆಲ್ಲರ ಮಾಮೂಲಿಯಾಗಿ ಸರಳೀಕರಣ ಅಂದ್ರೆ ಏನು ಮಾಡಿ, ಆದ್ರೆ ನನ್ನ ಸರಳೀಕರಣಗಳು ಮುಂದೆ ಇಷ್ಟು ಭಾರಿ ಬರ್ತಾವಲ್ಲ, ಆ ಗಣಿತಗಳನ್ನು ನೀವು ಇಷ್ಟೇ ಇವೆಲ್ಲ ನವೋದಯ ಚಾಲೆಂಜ್ ಅನ್ನೋ ಅಂತ ತಿಳ್ಕೊಂಡಲ್ಲ. ಕೆಲವೊಂದು ಸರಳೀಕರಣಗಳು ಹೆಂಗಿರ್ತಾವ ಅಂತಂದ್ರೆ, ಮೊದಲು ಯಾವ ಕ್ರಿಯೆ ಬಿಡಿಸಬೇಕು ನಿಮಗೆ ಕನ್ಫ್ಯೂಸ್ ಇರ್ತದೆ. ಪ್ಲಸ್ ಮೈನಸ್ ಇರ್ತದೆ, ಆಮೇಲೆ ಎನ್ಕೊಲೆಮ್ ಅಂತ ಇರ್ತದೆ. ಆಮೇಲೆ ನಾವು ಕನ್ನಡದ ಬಾರ ರೇಖೆ ಅಂತ ಬಿಡಿಸಿರ್ತಾವೆ, ದುಂಡು ಕಂಸ ಇರ್ತಾವೆ, ಮಿಶ್ರಿತ ಕಂಸ, ಪುಷ್ಪಾವರಣ. ಅವೆಲ್ಲ ಸರಳೀಕರಣದಾಗ ನೀವು ಏನಾದರೂ ಪರ್ಫೆಕ್ಟ್ ಆಗಿ ಬಿಟ್ರಿ ಅಂದ್ರೆ ಮುಂದಿನ ಗಣಿತಗಳು ಎಲ್ಲ ವಿಷಯದ ಗಣಿತಗಳು ತಾವೇ ಬಂದ್ಬಿಡ್ತಾವೆ. ಇವು ಮೊದಲು ಬೇಸಿಕ್ ಅಭ್ಯಾಸ ಬರಬೇಕು ನಿಮಗೆ. ಈಗ ನಾ ಹೇಳಿನಲ್ಲ, ಹಿಂದೆ ಹೋದಂಗೆ ಬೇಸಿಕ್ ಅಲ್ಲ, ಮುಂದೆ ಹೋದಂಗೆ ಬೇಸಿಕ್ ಅಭ್ಯಾಸ ಬರ್ತದೆ. ಈಗ ನೋಡ್ರಿ, 8 ಮುಗೀತು, ಈಗ 7 ಬಂತು. 7 ಆದಿಂದ 6 ಬರ್ತದೆ. ಇನ್ನು 5 ಚಾಪ್ಟರ್ ಮುಗಿದು ಅಂದ್ರೆ ನಿಮ್ಮ ಫಸ್ಟ್ ಕ್ಲಾಸ್ ಥಿಯರಿ ಮ್ಯಾಥ್ಸ್ಗಳು ಚಾಲು ಆಗಿಬಿಡ್ತಾವೆ. ನೀವೇ ಮಾಡ್ತಿರೋದು. ನೀವು ಈ ಬೇಸಿಕ್ ಮುಗಿದಿಂದ ರಿಟರ್ನ್ ನೀವು ಗಣಿತಗಳನ್ನು ಬಿಡಿಸ್ಕೋತ ಹೋಗ್ಬಿಟ್ರಿ, ಬಂದುಬಿಡ್ತಾವೆ. ಈಗ ಹೇಳೋ ಮುಂದೆ ಲಕ್ಷ್ಯ ಕೊಟ್ಟು ನೋಡಿ. ಈಗ ನಾ ಹೆಂಗೆ ಬಿಡ್ತೀನಿ, 3 ಗುಂಡ್ಲೆ 3
ಭಾಗಿಲೆ 3 ಪ್ಲಸ್ 3 ಮೈನಸ್ 3. ಇದು ಕರೆಕ್ಟ್ ಹಚ್ಚಿರ್ಲಿ ಎಡ್ಸ್ಕೋಬೇಕು. 1 2 3 4 5 1 2 3 4 5. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಬೋದು. 3ಕ್ಕೆ 3ಲೇ ಭಾಗಿಸಿದ್ರೆ ಏನು ಬರ್ತದೆ? 1 ಬರ್ತದೆ. ಈ ಗುಣಾಕಾರ ಮತ್ತು ಪ್ಲಸ್ ನಡಬರ್ಕೆ ಇಡ್ಬೇಕು, ಅದನ್ನು ತಿಳ್ಕೊಬೇಕು ನೀವು. 3 ಗುಂಡ್ಲೆ 3ಕ್ಕೆ 3ಲೇ ಭಾಗಿಸಿದ್ರೆ 1 ಬಂತು, ಆಮೇಲೆ 3 ಬಂತು, ಮೈನಸ್ 3 ಬಂತು. ನೋಡ್ರಿ 3 ಒಂದಲೇ 3 ತಗೋರಿ. ಇದು ಗುಣಾಕಾರ ಕ್ರಿಯೆ ಮಾಡ್ರಿ. 3 ಒಂದಲೇ 3 ಪ್ಲಸ್ 3 ಮೈನಸ್ 3. ಈಗ ಪ್ಲಸ್ 3 ಮೈನಸ್ 3 ತೆಗೆದು ಬಿಡ್ರಿ. 3 ಬಂತು. ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ? ಉತ್ತರ ಸಂಖ್ಯೆ ಎ. ಈಗ ಕೂಡಿಸ್ಕೊಂಡು ಕಳಿಬಾರ್ದು. ಅದನ್ನು ಪ್ಲಸ್ 3 ಅದ ಮೈನಸ್ 3 ಅದ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ತೆಗೆದು ಒಂದು ಏನು ಉಳಿತು? ಪ್ಲಸ್ 3 ಉಳಿತು. ಉತ್ತರ ಸಂಖ್ಯೆ ಎ. ಹಿಂಗೆ ಗಣಿತಗಳನ್ನು ತಿಳ್ಕೊಂಡು ಮುಂದಿನ ಗಣಿತಗಳನ್ನು ಹಾಕ್ತಿರ್ತದೆ ನಾನು. ಅವು ಒಂದು ಶಾರ್ಟ್ ಮೆಥಡ್ ಗಣಿತ ಅಂತ ಇರ್ತವೆ. ಈ ಸರಳೀಕರಣದಾಗ ಒಂದು ವಿಷಯ ಏನು ಬರ್ತದೆ ಅಂದ್ರೆ ನಿಮಗೆ ವೇಗನೆ ಮತ್ತು ಬೇಗನೆ ಮತ್ತು ಬಾಯ್ದಿಂದ ಹಾಕುವಂಥ ಗಣಿತಗಳನ್ನು ನಾ ಕಲಿಸ್ತೇನೆ. ಯಾವುದೇ ಲೆಕ್ಕ ತಗೊಂಡ್ಬೇಕು, ಬರೀ ಬಾಯಲ್ಲೇ ಉತ್ತರ ಹಾಕೋದು. ಆ ಒಂದು 25 ಗಣಿತಗಳನ್ನು ನೀವು ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಡೆಫಿನೆಟ್ಲಿ ಸರಳೀಕರಣ ಭಾಳ ಸರಳ ಆಗ್ತದೆ. ಒಂದು ನಿಮಗೆ ಇವೆಲ್ಲ ನಿಮಗೆ ಬಂದೇ ಬರ್ತಿರ್ತಾವ, ಇವೆಲ್ಲ ಮಾಮೂಲಿಯಾಗಿ ತಿಳಿಸ್ತಿರ್ತಾರೆ. ಮುಂದಿನ ಗಣಿತಗಳು ಹೆಂಗೆ ಬರ್ತಾವ ಅನ್ನೋದು ನಿಮಗೆ ನಾ ಹೇಳ್ತೇನೋ ಅವತ್ತೊಂದು ಲಕ್ಷ ಕೊಟ್ಟು ನೋಡ್ರಿ, ಇದರ ಉಪಯೋಗ ತಗೊಳ್ರಿ. ಎಲ್ಲರೂ ಬೋರ್ಡ್ ಮುಂದೆ ತಿಳಿಸಿದಾಗ ಎಲ್ಲರೂ ಬಿಡಿಸಿ ತೋರಿಸ್ರಿ ಗಣಿತಗಳನ್ನು ಮನೆಯೊಳಗೆ. ನೀವು ಸ್ವಂತ ಮಾಡಬೇಕಾದದ್ದು ವಿದ್ಯಾರ್ಥಿಗಳು ನೀವು ಮಾಡಲೇಬೇಕು. ಇನ್ನು ಮುಂದೆ ಬರ್ತಾ ಸರಳೀಕರಣದಾಗ ಬೇರೆ ಬರ್ತಿರ್ತಾವ. ಅವತ್ತೊಂದು ಲಕ್ಷ ಕೊಟ್ಟು ನೋಡ್ರಿ.